ಗಿಡ ಚೆನ್ನಾಗಿರ್ಬೇಕು ಅಂದ್ರೆ ಬುಡ ಚೆನ್ನಾಗಿರ್ಬೇಕು ಅಂತ. ಸೊ ನಾವು ಬುಡನ ಎಷ್ಟು ಸ್ಟ್ರೆಂತ್ ಆಗಿ ಇಟ್ಕೊಂತೀವ ಗಿಡ ಅಷ್ಟು ಚೆನ್ನಾಗಿರುತ್ತೆ. ಕುತ್ಕೊಳ್ಳೋದು ಇದು ಕೂಡ ನಮ್ಮ ಯೂಟ್ರಸ್ ನ ಸ್ಟ್ರೆಂಥನ್ ಮಾಡುತ್ತೆ. ಇದರ ಯೋನಿ ಮುದ್ರಾ ಅಂತ ಹೇಳ್ತೀವಿ. ಎಸ್, ಇದು ಲಾಕ್ ಮಾಡ್ಬೇಕು. ಸೊ ಹೀಗ್ ಮಾಡಿ ಇಡೋದಷ್ಟೇ. ಇದು ಯೋನಿ ಮುದ್ರಾ. ಯೋನಿ ಮುದ್ರಾ ಅಂದ್ರೆ ಎಷ್ಟೊತ್ತು ಮಾಡಬೇಕು? ಹಾಫ್ ಅನ್ ಅವರ್. ಇತ್ತೀಚೆಗೆ ಮಹಿಳೆಯರಲ್ಲಿ ಹೆಣ್ಣುಮಕ್ಕಳಲ್ಲಿ ಮಕ್ಕಳ ಸಮಸ್ಯೆ, ಇನ್ಫರ್ಟಿಲಿಟಿ, ಎಗ್ ಕ್ವಾಲಿಟಿ, ಸ್ಪರ್ಮ್. ಈಗ ಇನ್ಫರ್ಟಿಲಿಟಿ ಅಂತ ಕೇಳ್ತಿದ್ದೀರಾ. ಸುಮಾರು ಜನ ಏನ್ ಮಾಡ್ತಿದ್ದಾರೆ ಇವಾಗ, ಮೇನ್ ಏನಂತಂದ್ರೆ ನಮ್ಮ ಅಜ್ಜಿ ಅಮ್ಮ ಏನ್ ಲೈಫ್ ಸ್ಟೈಲ್ ನ ಫಾಲೋ ಮಾಡ್ತಿದ್ರು ಅದನ್ನ ನಾವು ಬಿಟ್ಟಿದೀವಿ. ಸೊ ನಾವ್ ಏನಾಗಿದೀವಿ ಎಲ್ಲ ಅಂದ್ರೆ ಫಾಸ್ಟ್ ಆಗಿ ಓಡ್ತಾ ಇದೀವಿ ಸರ್. ಏನ್ ಮಾಡ್ತಿದೀವಿ ಅಂದ್ರೆ ಎಲ್ಲದಕ್ಕೂ ಫಾಸ್ಟ್. ನಮಗೆ ವೆಯ್ಟ್ ಮಾಡೋಷ್ಟು ಪೇಷನ್ಸ್ ಇಲ್ಲ ಏನಾದ್ರು ಒಂದೊಂದು ಮಾಡ್ಕೊಳ್ಳೋಷ್ಟು ಏನಿಲ್ಲ, ಎಲ್ಲ ಫಾಸ್ಟ್ ಆಗಿ ಆಗ್ಬೇಕು. ಸೊ ಏನ್ ಮಾಡ್ತಾ ಇದೆ ಅದು ನಮ್ಮ ಕಾಯ್ಲೇಬೇಕು. ಬಟ್ ಏನಾಗ್ತಾ ಇದೆ ಅಂದ್ರೆ ನಮ್ಮ ಯೂಟರಸ್ ಆ ಸ್ಟ್ರೆಂತ್ ನ ಕಳ್ಕೊತಾ ಇದೆ. ನಾವು ತಿನ್ನುವಂತ ಫುಡ್ ಆಗಿರ್ಬೋದು, ಖಂಡಿತ ಫುಡ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಫುಡ್ ಜೊತೆಗೆ ನಾವು ಮಾಡ್ತಿರೋಂಥ ಜೀವನ ಶೈಲಿ ಮತ್ತೆ ನಾವು ಮಾಡುವಂತ ಆಲೋಚನೆಗಳು ಎಲ್ಲಿ ಸಿಂಕ್ ಆಗುತ್ತೆ ಅಂತೀರಾ. ಬಟ್ ನಾವ್ ಏನ್ ಆಲೋಚನೆ ಮಾಡ್ತೀವಿ ಅದನ್ನ ನಾವು ಮಾಡ್ತೀವಿ. ಸೊ ಈ ಎಲ್ಲಾನು ಕಂಬೈನ್ ಮಾಡಿ ನೀವು ಟ್ರೀಟ್ ಮಾಡ್ಕೊಂಡಾಗ ಖಂಡಿತ ಆಗತ್ತೆ. ಬಟ್ ಟೈಮ್ ಕೊಡ್ಬೇಕು. ಅದ್ರೊಳಗೆ ಫಸ್ಟ್ ಬಂದು ಎಗ್ ಮೊಟಲಿಟಿ ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ. ಎಗ್ ಮೊಟಲಿಟಿ ಚೆನ್ನಾಗಿರ್ಬೇಕು ಅಂದ್ರೆ, ಎಗ್ ಕ್ವಾಲಿಟಿ ಇಂಪ್ರೂವ್ ಆಗ್ಬೇಕು ಅಂದ್ರೆ ರೈಟ್ ಹ್ಯಾಂಡ್, ಮಿಡಲ್ ಫಿಂಗರು, ಮಿಡಲ್ ಜಾಯಿಂಟ್, ನಾವಿದನ್ನ ರೀಪ್ರೊಡಕ್ಟಿವ್ ಆರ್ಗನ್ ಅಂತ ಕರಿತೀವಿ. ಇಲ್ಲಿಗೊಂದು ರೆಡ್ ಕಲರ್ ನ ಅಪ್ಲೈ ಮಾಡ್ತಾ ಬರ್ಬೇಕು. ಓಕೆನಾ? ಇದು ಅಪ್ಲೈ ಮಾಡ್ತಾ ಬಂದಂಗೂ ಕೂಡ ನಿಮಗೆ ಎಗ್ ಮೊಡಲಿಟಿ ಚೆನ್ನಾಗಾಗೋವರೆಗೂ ಕೂಡ ಹಾಕ್ರಿ. ಇಷ್ಟು ದಿನ ಹಾಕ್ಬೇಕು, ಅಷ್ಟು ದಿನ ಹಾಕ್ಬೇಕು, ಯಾವ್ದು ರೂಲ್ಸ್ ಇಟ್ಕೊಬೇಡಿ. ಹಾಕದ್ಮೇಲೆ 4 ಅವರ್ಸ್ ಇರ್ಲಿ ಕೈಯಲ್ಲಿ. ಅಟ್ಲೀಸ್ಟ್ 1 ಮಂತ್ ಹಾಕಿ. ನಿಮಗೆ ಏನ್ ಚೇಂಜಸ್ ಆಗುತ್ತೆ ಅಂತ ಅಬ್ಸರ್ವ್ ಮಾಡ್ತಾ ಹೋಗಿ. ಕರೆಕ್ಟ್ ರೈಟ್ ಹ್ಯಾಂಡ್, ಮಿಡಲ್ ಫಿಂಗರ್, ಮಿಡಲ್ ಜಾಯಿಂಟ್, ಒಂದು ಸರ್ಕಲ್ ರಿಂಗ್ ಅಂತ ಹೇಳ್ತೀವಲ್ವಾ, ಸುತ್ತ ನೋಡಿ. ಇಷ್ಟೇ ಸಿಂಪಲ್. ಇದು ನಿಮ್ಮ ಎಗ್ ಮೊಟಲಿಟಿನ ಇಂಪ್ರೂವ್ ಮಾಡುತ್ತೆ. ಜೊತೆಗೆ ನಿಮ್ಮ ಯೂಟರಸ್ ನ ಸ್ಟ್ರೆಂಥನ್ ಮಾಡಬೇಕು. ನಿಮ್ಮ ಬ್ಲಾಡರ್, ಯಾವಾಗ ನಮ್ಮ ಬ್ಲಾಡರ್ ಸ್ಟ್ರೆಂತ್ ಆಗಿರುತ್ತೆ ಅವಾಗ ನಮಗೆ ಮಕ್ಕಳಾಗೋ ಚಾನ್ಸಸ್ ತುಂಬಾ ಚೆನ್ನಾಗಿರುತ್ತೆ. ಓಕೆ, ನಮ್ಮ ಕಿಡ್ನಿ, ನಮ್ಮ ಬ್ಲಾಡರ್ ಯಾವಾಗ್ಲೂ ಕೂಡ ಅದೆಷ್ಟು ಹೆಲ್ದಿ ಆಗಿರುತ್ತೆ. ಈಗ ಸರ್ ಯಾವಾಗ್ಲೂ ಹೇಳ್ತಾರೆ ಗಿಡ ಚೆನ್ನಾಗಿರ್ಬೇಕು ಅಂದ್ರೆ ಬುಡ ಚೆನ್ನಾಗಿರ್ಬೇಕು ಅಂತ. ಸೊ ನಾವು ಬುಡನ ಎಷ್ಟು ಸ್ಟ್ರೆಂತ್ ಆಗಿ ಇಟ್ಕೊಂತೀವ ಗಿಡ ಅಷ್ಟು ಚೆನ್ನಾಗಿರುತ್ತೆ. ಸೊ ಯಾವ ಗಿಡ ತುಂಬಾ ಚೆನ್ನಾಗಿರುತ್ತೋ ಆ ಗಿಡದಲ್ಲಿ ಹಣ್ಣು ಚೆನ್ನಾಗಿರುತ್ತೆ. ಹಾಗೆ ಕೂಡ ನಮ್ಮ ಬುಡ ಸ್ಟ್ರೆಂಥನ್ ಆಗಿರ್ಬೇಕು ಅಂದ್ರೆ ಕಿಡ್ನಿ ಚೆನ್ನಾಗಿರ್ಬೇಕು. ನಮ್ಮ ಕಿಡ್ನಿ ಚೆನ್ನಾಗಿರ್ಬೇಕು ಅಂತಂದ್ರೆ ನಮ್ಮ ಕಿಡ್ನಿ ರಿಫ್ಲೆಕ್ಸ್ ಇಲ್ಲಿ 4 ಬ್ಲಾಕ್ ಅಲ್ಲಿ ಡಾಟ್ ಹಾಕ್ಬೇಕು. ಐ ಥಿಂಕ್ ಇದು ಕಿಡ್ನಿ ಎಸೆನ್ಸ್ ನ ಜಾಸ್ತಿ ಮಾಡ್ಕೊಡುತ್ತೆ. ನೋಡಿ, ಎರಡೂ ತಗೊಂಡೋದ್ರೆ ಇಲ್ಲಿ ಮೂವ್ ಆಗಲ್ಲ, ಇಲ್ಲಿ ಸ್ಟಾಪ್ ಆಗತ್ತೆ. ನಿಮ್ ಎರಡು ತಗೊಂಡೋದಾಗ ಇಲ್ಲಿ ಸ್ಟಾಪ್ ಆಗತ್ತಲ್ಲ, ಇದನ್ನ ನಾವು ಕಿಡ್ನಿ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲೊಂದು 4 ಡಾಟ್ ಎರಡೂ ಕೈಲೂ ಹಾಕಿ. ಒಂದೇ ಕೈಲಿ ಹಾಕ್ಬೇಕು ಅಂತ ಏನಿಲ್ಲ, ಎರಡೂ ಕೈಲಿ ಹಾಕಿ. ಇದು ಅಷ್ಟೇ 4 ಅವರ್ಸ್ ಇರ್ಲಿ. ಓಕೆನಾ? ಕಿಡ್ನಿ ಸ್ಟ್ರೆಂಥನ್ ಮಾಡಬೇಕು. ಜೊತೆಗೆ ಒಂದು ರೆಡ್ ಕಲರ್ ಹಾಕ್ಬೇಕು. ತಗೊಳ್ಳೋಂತ ಫುಡ್ ಏನ್ ಅಕ್ಕಿ, ರಾಗಿ, ಗೋಧಿ, ಜೋಳ ನೀವೇನ್ ಮೇಜರ್ ಆಗಿ ತಗೋತೀರಾ ಅದಾದಷ್ಟು ನಾಟಿ ತಳಿದಾಗಿರ್ಲಿ. ತುಂಬಾ ಹೈಬ್ರಿಡ್ ನ ಅವಾಯ್ಡ್ ಮಾಡಿ. ಮತ್ತೆ ನೀವು ಬಟ್ಟೆ ಒಗಿಬೇಕಾಗಿರ್ಬೋದು, ಮನೆ ಒರೆಸ್ಬೇಕಾಗಿರ್ಬೋದು, ಎಷ್ಟು ನೀವು ಕೂತ್ ಮಾಡ್ತೀರಾ ಆ ಕೆಲ್ಸಗಳು ಕೂತ್ ಮಾಡೋದ್ರಿಂದ ನಿಮ್ಮ ಬ್ಲಾಡರ್ ಸ್ಟ್ರೆಂಥನ್ ಆಗುತ್ತೆ. ಸೊ ಯೂಟರಸ್ ಕೂಡ ಸ್ಟ್ರೆಂಥನ್ ಆಗಿರುತ್ತೆ. ಮನೆ ಕೆಲಸ ಮಾಡಿದ್ರು ಒಳ್ಳೇದು. ಮತ್ತೆ ಮುದ್ರಗಳಲ್ಲಿ ಯೋನಿ ಮುದ್ರಾ ಅಂತ ಎಲ್ಲಾ ಬೆರಳುಗಳನ್ನ ಲಾಕ್ ಮಾಡಿ ಹೀಗಿಟ್ಟು ಕೂತ್ಕೊಳ್ಳೋದು. ಇದು ಕೂಡ ನಮ್ಮ ಯೂಟ್ರಸ್ ನ ಸ್ಟ್ರೆಂಥನ್ ಮಾಡುತ್ತೆ. ಇದರ ಯೋನಿ ಮುದ್ರಾ ಅಂತ ಹೇಳ್ತೀವಿ. ಎಸ್, ಇದು ನಮ್ಮ ಯೂಟರಸ್ ನ ಸ್ಟ್ರೆಂಥನ್ ಮಾಡುತ್ತೆ. ಬರೀ ಯೂಟರಸ್ ನ ಅಷ್ಟೇ ಅಲ್ಲ, ಹೆವಿ ಫ್ಲೋ ಇದ್ರೂ ಕೂಡ ಕಡಿಮೆ ಮಾಡಕ್ಕೆ ಸಪೋರ್ಟ್ ಮಾಡುತ್ತೆ. ಜೊತೆಗೆ ಲೆಸ್ ಇದೆ ನನಗೆ ಫ್ಲೋನೇ ಆಗ್ತಿಲ್ಲ ಅಂದ್ರೂ ಕೂಡ ಇನ್ಕ್ರೀಸ್ ಮಾಡುತ್ತೆ. ಸಮತೋಲನ ತರುತ್ತೆ ಖಂಡಿತ. ಈಗ ನೋಡಿ, ಎಲ್ಲಾನು ಲಾಕ್ ಮಾಡ್ಬೇಕು. ಸೊ ಹೀಗ್ ಮಾಡಿ ಇಡೋದಷ್ಟೇ. ಯೋನಿ ಮುದ್ರಾ ಎಷ್ಟೊತ್ತು ಮಾಡಬೇಕು? ಹಾಫ್ ಅನ್ ಅವರ್. ಯೋನಿ ಮುದ್ರಾ ನೀವು ಹಾಫ್ ಅನ್ ಅವರ್ ಮಾಡಿದ್ರಿ ಅಂದ್ರೆ ಅದಕ್ಕೆ ಪ್ರಾಣಶಕ್ತಿ ಇನ್ಕ್ರೀಸ್ ಆಗಕ್ಕೆ ಪ್ರಾಣ ಮುದ್ರಾ ಇದು 10 ನಿಮಿಷ ಮಾಡಿದ್ರೆ ಸಾಕು. ನೀವು ಯಾವುದೇ ಮುದ್ರಾ ಮಾಡಿದ್ರಿ ಅದ್ರ ಬೆನಿಫಿಟ್ ನಿಮಗೆ ಸಿಗ್ಬೇಕು ಅಂದ್ರೆ ಅದಕ್ಕೆ ಬೆನಿಫಿಟ್ ಆಗಿ ಪ್ರಾಣ ಮುದ್ರಾ ಮಾಡ್ಬೇಕು. ಇಷ್ಟ ಕೋನಾಸನ ಮಾಡ್ಬೋದು. ಅದೇನ್ ಮಾಡುತ್ತೆ ಅಂದ್ರೆ ನಮ್ಮ ಯೂಟರಸ್ ನ ಸ್ಟ್ರೆಂಥನ್ ಮಾಡುತ್ತೆ. ಮತ್ತೆ ಯಾವ್ದೆಲ್ಲ ನೀವು ಬಗ್ಗಿ ಮಾಡ್ತಿರಲ್ಲ ಆಸನಗಳು ಅದೆಲ್ಲನೂ ಕೂಡ ನಿಮ್ಮ ಬ್ಲಾಡರ್ ಮತ್ತೆ ಯೂಟರಸ್ ನ ಸ್ಟ್ರೆಂಥನ್ ಮಾಡ್ಕೊಡುತ್ತೆ. ಇದಿಷ್ಟನ್ನು ಕೂಡ ನೀವು ಪ್ರೋಗ್ರಾಮ್ ತಗೊಂತೀರಾ, ಒಂದು ಆರ್ಗನ್ಸ್ ನ ಸ್ಟ್ರೆಂಥನ್ ಮಾಡ್ಬೇಕು ಅಂದ್ರೆ ಪೂರ್ತಿ
ಎಲ್ಲನೂ ಮಾಡ್ಕೊಂಡು ಬಂದಾಗ ನಿಮಗೆ ಪರ್ಫೆಕ್ಟ್ ರಿಸಲ್ಟ್ ಸಿಗುತ್ತೆ. ಇಷ್ಟು ಪೇಷನ್ಸ್ ಆಗ ಮಾಡಿದಾಗ ಖಂಡಿತ ರಿಸಲ್ಟ್ ಇರುತ್ತೆ. ಬಟ್ ನೀವು ಯಾವುದನ್ನೇ ಮಾಡಿ 1 ದಿನ 2 ದಿನ ಮಾಡಿ 3 ದಿನ ನನಗೆ ಅದು ರಿಸಲ್ಟ್ ಸಿಗ್ತಿಲ್ಲ ಅಂತ ನಿರಾಶೆ ತಗೋಬಾರ್ದು. ಸೊ ನೀವೇನ್ ಮಾಡ್ತೀರಾ ಅದು ಡೈಲಿ ಪ್ರೊಸೆಸ್ ಆಗಿರ್ಬೇಕು, ಸಮಯ ತಗೊಳುತ್ತೆ. ಖಂಡಿತ ಸರ್. ಸೊ ಅಂದ್ರೆ ಎಷ್ಟು ವರ್ಷದ ನಂತರ, ಎಷ್ಟು ವರ್ಷದ ತನಕ ಇದು ವರ್ಕ್ ಆಗುತ್ತೆ ಅಂತ? ಈಗ ಕೆಲವು ಮಹಿಳೆಯರಿಗೆ 30, 35, 40 ವರ್ಷ ಆಗಿರುತ್ತೆ, ಅಂತವ್ರಿಗೆ ಮಾಡಿದ್ರು ಕೂಡ ಮಕ್ಕಳಾಗಂತ ಸಂಭವ ಇರುತ್ತೆ. ಅಂದ್ರೆ ಯಾರಿಗೆ ಪೀರಿಯಡ್ ಕರೆಕ್ಟ್ ಆಗುತ್ತೆ, ಫ್ಲೋ ಕರೆಕ್ಟ್ ಇರುತ್ತೆ, ಅವ್ರ ಎನರ್ಜಿ ಚೆನ್ನಾಗಿರುತ್ತೆ. ಇಲ್ಲಿ ಏಜ್ ಅನ್ನೋದು ಯಾಕಂತಂದ್ರೆ ಮುಂಚೆ 50 ವರ್ಷ ಆದ್ರೂ ಮಕ್ಳು ಆಗ್ತಿತ್ತು, ಬಟ್ ಅವ್ರಿಗೆ ಅಷ್ಟು ಎನರ್ಜಿ ಇತ್ತು. ಬಟ್ ಈಗಿನ ಮಕ್ಳಲ್ಲಿ 27, 28 ಬರ್ತಾ ಇದ್ದಂಗೆನೆ ತುಂಬಾ ಸಫರ್ ಆಗ್ತಿರ್ತಾರೆ, ಆಲ್ರೆಡಿ ಮೆನೋಪಾಸ್ ಅಂತ ಹೇಳ್ತಾರೆ. ಬಟ್ ನಾವು ನೋಡ್ದಂಗೆ ನಮ್ಮಂದಿರೆಲ್ಲ ಆತರ ಪ್ರಾಬ್ಲಮ್ಸ್ ನಾವು ಕ್ರಿಯೇಟೇ ಮಾಡಿಲ್ಲ. ಅವ್ರಿಗೆ ಹಂಗಂದ್ರೆ ಏನು ಅಂತಾನೆ ಗೊತ್ತಿಲ್ಲ, ಆಗ್ತಿತ್ತು ನಿಲ್ತು ಅಷ್ಟೇ. ಬಟ್ ಈಗ ಆಗೋದಕ್ಕಿಂತ ಮುಂಚೆ ಡಿಪ್ರೆಷನ್ ಅಂತ ಹೇಳ್ತಾರೆ, ಮತ್ತೆ ನಿಲ್ಬೇಕಾದ್ರೆ ಮೆನೋಪಾಸ್ ಟೈಮ್ ಅಲ್ಲಿ ಇದೀನಿ ನಾನು ಅಂತಾರೆ. ಅದ್ ಏನು ಅಲ್ಲ, ನೀವ್ ಎಷ್ಟು ಚೆನ್ನಾಗಿ ನಿಮ್ಮ ಮೈಂಡ್ ನ ಸೆಟ್ ಮಾಡ್ಕೊಡ್ತೀರಾ ಅಷ್ಟು ಚೆನ್ನಾಗಿ ನಿಮ್ಮ ದೇಹ ನಿಮ್ಮ ಮಾತನ್ನ ಕೇಳುತ್ತೆ. ಯಾವಾಗ ನೀವು ಮೈಂಡ್ ನ ದೇಹನ ಬೇರೆ ಮಾಡ್ತಿರಲ್ಲ, ದಿಸ್ ಇಸ್ ರಾಂಗ್. ನೀವ್ ಯಾವಾಗ್ಲೂ ಕೂಡ ಮೈಂಡ್ ಏನ್ ಹೇಳುತ್ತೆ ದೇಹನ ಅದ್ ಕಡೆ ಸಪೋರ್ಟ್ ಮಾಡಿ. ಹೆಂಗಿದೆ ನಮ್ ಜನ ಅಂತಂದ್ರೆ ಮೈಂಡ್ ಹೇಳಿದ ತಪ್ಪು ಅಂತ ಬಟ್ ಫಾಲೋ ಮಾಡಲ್ಲ, ಆ ದೇಹ ಏನ್ ಹೇಳುತ್ತೆ ಅದ್ರ ಕಡೆ ಗಮನ ಕೊಡ್ತಾರೆ. ಬಟ್ ಎರಡು ಜೊತೆಗೆ ಹೋಗ್ಬೇಕು. ಈಗ ನೀವ್ ಹೇಳಿದ ಆಹಾರ ಅಂತ ಹೇಳಿದ್ರೆ, ಈಗ ನಿಮ್ಮ ಈ ಸೆಂಟರ್ ಬಂದ್ರೆ ಬಸವ ಅಕಾಡೆಮಿ ಬಂದ್ರೆ ಸೊ ಅಕ್ಕಿ ಗೋಧಿ ಇದೆಲ್ಲ ಕೊಡ್ತಿರ್ತಾರೆ, ಹೆಂಗೆ ಅದನ್ನ ತಗೊಂಡ್ರು ಅದನ್ನ ಸೇವ್ ಮಾಡ್ಕೋಬಹುದು? ಖಂಡಿತ ಸರ್. ಇದೇನಂದ್ರೆ ಇದು ಯಾವುದೇ ತರದ್ದು ಏನ್ ಹೇಳ್ತಾರೆ ಏನೋ ಕೆಮಿಕಲ್ಸ್ ಹಾಕ್ತಿರ ಬೆಳೆದಿದ್ದಾರೆ. ಇದು ಬಳ್ಳಾರಿಲೇ ನಾವು ಬಸವರಾಜ್ ಸರ್ ಅವರೇ ಬೆಳೆಸ್ತಾ ಇರೋದು, ಲ್ಯಾಂಡ್ ಅಲ್ಲಿ ಬೆಳೆಸ್ತಾ ಇರೋದು. ಅದಕ್ಕೆ ಯಾವುದೇ ತರದ್ದು ಕೆಮಿಕಲ್ಸ್ ಇರಲ್ಲ. ಕೆಮಿಕಲ್ಸ್ ಅಂದ್ರೆ ಏನಂತಂದ್ರೆ, ಈಗ ಅಕ್ಕಿ ಪಾಲಿಶ್ ಆಯ್ತು ಅಂದ್ರೆ ಅದ್ರ ಮೇಲ್ಗಡೆ ಒಂದು ಒಳ್ಳೆ ಲೇಯರ್ ಇರುತ್ತೆ, ಅದನ್ನ ತೆಗೆದು ಬಿಡ್ತಾರೆ. ಅಕ್ಕಿನ ಯಾವಾಗ ಲೇಯರ್ ತೆಗಿತಾರೆ ಅದ್ರೆ ನಮಗೆ ಕೊಡೋದು, ಕ್ವಾಲಿಟಿನೇ ಇರಲ್ಲ. ಸೊ ನೀವ್ ಒಂದು ಅಕ್ಕಿನ ತಗೊಂಡೋಗಿ ಎಲ್ಲರೂ ಭತ್ತ ನೀವು ಮಾಡಿದ್ರೆ ನಿಮ್ಗೆ ಅದ್ ರಿಸಲ್ಟ್ ಸಿಗಲ್ಲ, ಬೆಳ್ಳಿಗಿರುತ್ತೆ ಅಷ್ಟೇ, ನಿಮಗೆ ನೋಡಕ್ಕಷ್ಟೇ ಅಂದ ಚಂದ ಕಾಣುತ್ತೆ. ಬಟ್ ನಿಮ್ಮ ಹೆಲ್ತ್ಗೆ ಅದು ಸಪೋರ್ಟ್ ಮಾಡಲ್ಲ, ಯಾಕಂದ್ರೆ ನಿಮ್ಮ ಪೂರ್ವಿಕರನ್ನ ಅದನ್ನ ತಿಂದು ಬೆಳ್ದಿರಲ್ಲ. ಅವ್ರು ಹೇಗೆ ಈಗ ನಮ್ದು ಹೇಗೆ ಮಾನಿಟರ್ ಆಗಿರೋ ದೇಹ ಅಂತಂದ್ರೆ ನಮ್ಮ ಪೂರ್ವಿಕರು ಹೇಗಿದ್ರು ಅವಾಗ ನಮಗದು ಡೈಜೆಷನ್ ಚೆನ್ನಾಗಿರುತ್ತೆ. ಅಲ್ಲಿಂದ ಬಂದಿರುತ್ತೆ ಜೀನ್ಸ್. ನಾವೇನಾದ್ರು ಮಾಡ್ಬೇಕಾದ್ರೆ ಹೇಳ್ತಾರೆ ಜೀನ್ಸ್ ಅದು ಅಂತ. ನಾವ್ ಯಾವಾಗ ಬಿಟ್ಟು ಈಗ ಅವ್ರು ಯಾವ್ದು ಫಾಲೋ ಮಾಡಿರಲ್ಲ ಅದನ್ನ ನಾವು ಫಾಲೋ ಮಾಡ್ತೀವಿ, ಅವ್ರು ಅದನ್ನ ತಿಂದಿರಲ್ಲ ನಾವು ತಿಂತೀವಿ, ಅದನ್ನ ಡೈಜೆಷನ್ ಮಾಡ್ಕೊಳ್ಳೋಂತ ಕೆಪಾಸಿಟಿ ನಮಗಿರಲ್ಲ. ಸಿಂಪಲ್ ಏನಂತಂದ್ರೆ ನಾವೆಲ್ಲ ಮುಂದೆ ಹೇಗಿದ್ವಿ ಆತರ ಹೋಗ್ಬೇಕು. ಹಿಂದೆ ಹೇಗಿದ್ವಿ ಮುಂದೆ ಹೋಗ್ಬೇಕು. ಹಾಗೆ ಸೊ ಬಸವರಾಜ್ ಅವರು ಅವ್ರದೇ ಆದಂತಹ ಹೊಲಗಳಲ್ಲಿ, ಅವ್ರದೇ ಜಮೀನುಗಳಲ್ಲಿ ಯಾವುದೇ ರೀತಿಯಾದ ರಾಸಾಯನಿಕ ಗೊಬ್ಬರ ಹಾಕದೆ ಸೊ ನಮ್ಮ ಕ್ಲಿನಿಕ್ಗೆ ಬರೋಂಥವ್ರಿಗೆ ಆರ್ಗ್ಯಾನಿಕ್ ಫುಡ್ ಅನ್ನೇ ಕೊಡಬೇಕು, ಆರ್ಗ್ಯಾನಿಕ್ ಅಕ್ಕಿಗಳು ಗೋಧಿಯನ್ನ ಕೊಡಬೇಕು ಅಂತ ಸೊ ಶ್ರಮ ಪಟ್ಟು ಅದನ್ನು ಬೆಳೆಸ್ತಾ ಇದ್ದಾರೆ. ಅದು ಕೂಡ ನಿಮಗೆ ಈ ಸೆಂಟರ್ ಅಲ್ಲಿ ಸಿಗುತ್ತೆ. ಹಾಗೆ ಕಲರ್ ಥೆರಪಿ ನಿಮ್ಗೆ ಗೊತ್ತಿರಬಹುದು, ಡಾಕ್ಟರ್ ಬಸವರಾಜ್ ಅವರು ಎಷ್ಟು ವರ್ಷದ ತಪಸ್ಸು ಒಂದು ಪುಸ್ತಕವನ್ನಾಗಿ ಕೂಡ ಅವ್ರಿಗೆ ತಂದಿದ್ದಾರೆ. ಹಾಗೆ ಇಷ್ಟು ಜನ ಹೀಲರ್ಸ್ಗಳು ಪ್ರತಿ ಮನೆಯಲ್ಲಿ ಕೂಡ ನಿಮಗೆ ನೀವೇ ಡಾಕ್ಟರ್ ಆಗಿ ಅಂತ ಕೂಡ ಹೇಳ್ಬಿಟ್ಟಿದ್ದಾರೆ. ಒಂದು ಬುಕ್ ತಗೊಂಡ್ರೆ ನಿಮ್ಗೆ ಡಾಕ್ಟರ್ ನೀವು ನಿಮ್ಮ ಮನೆಯಲ್ಲಿ ಹೇಳಿ. ಸೊ ಹಾಗೆ ಅಂತ ಹಾಗಾಗಿ ಬಸವ ಅಕಾಡೆಮಿನಲ್ಲಿ ಆರೋಗ್ಯಕ್ಕಾಗಿ ನೀವು ಪ್ರತಿನಿತ್ಯ ವಿಡಿಯೋಗಳನ್ನು ಕೂಡ ನೋಡ್ತಾರೆ. ಹಾಗೆ ಈ ಕ್ಲಿನಿಕ್ಗೆ ಬಂದ್ರೆ ಈ ತರ ಅನೇಕ ಹೀಲರ್ಸ್ಗಳಿದ್ದಾರೆ. ಆಕ್ಚುಲಿ ನಿಮ್ದು ಹಿಂದೆ ಏನ್ ಸಮಸ್ಯೆ ಆಯ್ತು, ಇವಾಗ ಏನ್ ಸಮಸ್ಯೆ ಆಗ್ತಿದೆ, ಮುಂದೆ ಆಗದಿರೋ ತರ ಹೇಗೆ ತಡೆಗಟ್ಟಬೇಕು ಎಲ್ಲವನ್ನು ಕೂಡ ಈ ಹೀಲರ್ಸು ನಿಮ್ಗೆ ಗೈಡ್ ಮಾಡ್ತಾರೆ. ಹಾಗೆ ನಿಮ್ಮ ಆರೋಗ್ಯಪೂರ್ಣವಾಗಿ ನೋಡ್ಕೊಳ್ಳೋಕೆ. ಸೊ ನಿಮ್ಮ ಶ್ರೀರಂಗ ಎಷ್ಟು ವರ್ಷ ಆಯ್ತು? 3 ವರ್ಷ ಆಯ್ತು ಸರ್. ನಾನು ಇದು ಬಂದು 3 ವರ್ಷ ಆಯ್ತು. ನಾನು ಡಾಕ್ಟರ್ ಲತಾ ಶೇಖರ್ ಹತ್ರ ವರ್ಕ್ ಮಾಡ್ತಾ ಇದ್ದೆ ಮುಂಚೆ, ಅಲ್ಲೂ ಕೂಡ ಥೆರಪಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಅಲ್ಲಿಂದ ಇವ್ರ ವಿಡಿಯೋಸ್ ನೋಡ್ತಾ ಇಂಪ್ರೆಸ್ ಆಯ್ತು. ಅದು ವಿತ್ ಅಂದ್ರೆ ಅಲ್ಲಿ ನ್ಯಾಚುರೋಪತಿ ಇತ್ತು. ಸೊ ಇದಿನ್ನೂ ಸ್ವಲ್ಪ ಅಡ್ವಾನ್ಸ್ ಇದೆ, ಸೊ ಕಲಿಯಕ್ಕೆ ಇನ್ನ ಅವಕಾಶ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಇಲ್ಲಿಗೆ ಜಾಯ್ನ್ ಆಗಿದ್ದು. ಫಸ್ಟ್ ನಾನು ಆಕ್ಯುಪ್ರೆಷರ್ ಕ್ಲಾಸ್ ನಲ್ಲಿ ಜಾಯ್ನ್ ಆದೆ. ತುಂಬಾ ಖುಷಿ ಕೊಡ್ತು. ಆಕ್ಯುಪ್ರೆಷರ್ ಒಂದು ಪ್ರೆಷರ್ ಪಾಯಿಂಟ್ ಮಾಡೋದ್ರಿಂದ ಇಷ್ಟು ಬೆನಿಫಿಟ್ ಸಿಗುತ್ತಾ? ಸೊ ಪ್ರೆಷರ್ ಪಾಯಿಂಟ್ ಅಲ್ಲಿ ಇಷ್ಟು ಶಕ್ತಿ ಇದೆಯಾ? ದೊಡ್ಡವ್ರು ಹೇಳ್ತಿದ್ರು ಅಂಗೈಯಲ್ಲೇ ಆರೋಗ್ಯ ಅಂತ, ಅದ್ರ ಬಗ್ಗೆ ಖಂಡಿತ ನನಗೆ ಜ್ಞಾನ ಇರ್ಲಿಲ್ಲ. ಅಂಗೈಯಲ್ಲಿ ಇಷ್ಟು ಚೆನ್ನಾಗಿ ಆರೋಗ್ಯನ ಇಂಪ್ರೂವ್ ಮಾಡ್ಕೋಬಹುದು. ಸೊ ನಮ್ಮ ಅಂಗೈಯಲ್ಲೇ ಆರೋಗ್ಯ ಇದೆ ಅನ್ನೋದನ್ನ ಹೇಳ್ಕೊಟ್ಟಿದ್ದು ಕಲ್ತಿದ್ದು ನಾನು ಎಲ್ಲ ನನ್ನ ಗುರುಗಳಿಂದನೇ ಹೇಳ್ಬೇಕು. ಫಸ್ಟ್ ಬಂದು ನಾನು ಡಾಕ್ಟರ್ ಲತಾ ಶೇಖರ್ ಅವ್ರಿಗೆ ನಾನು ಇದ್ರ ಹೇಳ್ಕೊಟ್ಟಿದ್ದು ಅಂತ ಹೇಳ್ಬೋದು. ನೆಕ್ಸ್ಟ್ ನನಗೆ ಗೈಡ್ ಮಾಡಿ ಇಲ್ಲಿಗೆ ಕರ್ಕೊಂಡು ಬಂದಿದ್ದು ನಾಣಿ ಸರ್. ಅದಾದ ನಂತರ ನನಗೆ ಗೈಡ್ ಮಾಡಿದ್ದು ಟೀಚ್ ಮಾಡಿದ್ದು ಎಲ್ಲನೂ ಕೂಡ ಡಾಕ್ಟರ್ ಬಸವರಾಜ್. ಒಂದೊಂದೇ ಸ್ಟೆಪ್ ಕಲಿತಾ ಹೋದ್ವಿ. ಫಸ್ಟ್ ಜಾಯ್ನ್ ಆಗಿದ್ದು ಆಕ್ಯುಪ್ರೆಷರ್, ನೆಕ್ಸ್ಟ್ ಜಾಯ್ನ್ ಆಗಿದೆ ಕಲರ್ ಥೆರಪಿ. ಸೊ ಕಲರ್ ಥೆರಪಿ ಅಂತೂ ಎಷ್ಟು ಮಟ್ಟಿಗೆ ಮ್ಯಾಜಿಕ್ ಮಾಡ್ತು ಅಂತಂದ್ರೆ ನಮ್ಮ ಲೈಫನ್ನ ಇನ್ನೊಂದು ಹಂತಕ್ಕೆ ತಗೊಂಡೋಯ್ತು ಅಂತ ಹೇಳ್ಬೋದು. ಜೊತೆಗೆ ಇದ್ರ ಜೊತೆ ಹೋಗ್ತಾ ನಾವು ಕಲ್ತಿದ್ದೆ TM ಅಂತಂದ್ರೆ
ಲೈಫನ್ನ ರೀಸ್ಟಾರ್ಟ್ ಮಾಡೋದು ಅಂತ ಹೇಳ್ತೀನಿ ನಾನು. ಓಕೆನಾ? ಏನಂತಂದರೆ ನಮ್ಮ ಪರಿಚಯ ಇರಲಿಲ್ಲ ಯಾರಿಗೂ ಕೂಡ, ಹೇಗೆ ಏನು ಗೊತ್ತೇ ಇಲ್ಲ ಅಂತ ಅನ್ನೋ ಟೈಮಲ್ಲಿ ಜಾಯ್ನ್ ಆಗಿದ್ದು. ಎಷ್ಟು ಮಟ್ಟಿಗೆ ಚೇಂಜಸ್ ಕೊಟ್ಟಿದೆ ಅಂತಂದರೆ ಹೇಳೋಕ್ಕೆ ಅಸಾಧ್ಯ. ಸೊ ಇಷ್ಟು ಗೈಡ್ ಮಾಡಿದ್ದು, ಮತ್ತು ಒಂದೊಂದು ಸ್ಟೆಪ್ಪಲ್ಲೂ ಈ ಕಲರ್ ಹೀಗೆ ವರ್ಕ್ ಆಗುತ್ತೆ, ಈ ಮೆರಡಿಯನ್ ಹೀಗೆ ವರ್ಕ್ ಆಗುತ್ತೆ, ಈ ಪ್ರೆಷರ್ ಪಾಯಿಂಟ್ ಹೀಗೆ ವರ್ಕ್ ಆಗುತ್ತೆ ಅಂತ ಹೇಳ್ಕೊಟ್ಟಿದ್ದು, ಪ್ರತಿ ಹಂತದಲ್ಲೂ ಜೊತೆಲಿದ್ದು ಹೇಳ್ಕೊಟ್ಟಿದ್ದು ಸರ್. ಅವ್ರಿಗೆ ನಾವು ಯಾವಾಗಲೂ ಕೂಡ ಥ್ಯಾಂಕ್ಸ್ ಹೇಳ್ತೀವಿ. ಇದು ರೈಟ್ ನ್ಯೂಸ್.